ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. ರಾಜ್ಯಾದ್ಯಂತ ಹೊಸ ವರ್ಷದ ಸಂಭ್ರಮದಲ್ಲಿ ತೇಲಾಡಿದ ಜನ, ಕೆಲವೆಡೆ ಸಂಭ್ರಮದ ಮಧ್ಯೆ ಬಿದ್ದವು ಹೆಣ. ಎಳ್ಳಮವಾಸ್ಯೆ ದಿನವೇ ಹಲವೆಡೆ ಜವರಾಯನ ಅಟ್ಟಹಾಸ. ಐದನೇ ದಿನವೂ ಮುಂದುವರಿದ ಹುಲಿ ಕಾರ್ಯಾಚರಣೆ. ಬಂಡೀಪುರಕ್ಕೆ ಎಂಎಟಿಸಿಎ ತಂಡ ಸ್ಥಳೀಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಹುಲಿ ಹಿಡಿಯಲು ರಣತಂತ್ರ. ಗಂಡು ಮಗು ಬೇಕು ಅಂತ ಹೆಂಡತಿ ಬಿಟ್ಟು ಯುವತಿ ಹಿಂದೆ ಬಿದ್ದ, ಪ್ರೀತಿ ನಾಟಕವಾಡಿ ಮೋಸ ಮಾಡ್ದ, ನ್ಯಾಯಕ್ಕಾಗಿ ಮೊರೆ ಹೋಗಿದ್ದಾಳೆ ಅನ್ಯಾಯಕ್ಕೊಳಗಾದ ಯುವತಿ. ರಸ್ತೆಯಲ್ಲಿ ತೆರಳುತ್ತಾ ಇದ್ದ ಬಾಲಕಿ ಮೇಲೆ ಅತ್ಯಾಚಾರ ಯತ್ನ, ಸಾರ್ವಜನಿಕರಿಂದಲೇ ಕೀಚಕನಿಗೆ ಧರ್ಮದೇಟು, ಒದೆ ತಿಂದ ನವೀನ್ ಈಗ ಪೊಲೀಸರ ಅತಿಥಿ. ಎಲ್ಲೆಡೆ ಹೊಸ ವರ್ಷದ ಸಂಭ್ರಮ. ನಂದಿ ಬೆಟ್ಟದಲ್ಲಿ ಪ್ರವಾಸಿಗರ ಸಡಗರ, ಮೈಸೂರಿನಲ್ಲಿ 2 ಲಕ್ಷ ಲಾಡು ವಿತರಿಸಿ ಸಂಭ್ರಮ ಆಚರಣೆ. ಹೊಸ ವರ್ಷದ ಹೊಸ್ತಿಲಲ್ಲೇ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ಕಳೆದ ರಾತ್ರಿ ಹೊಸ ವರ್ಷದ ಸಂಭ್ರಮದಲ್ಲಿ ತೇಲಾಡಿದ ಕೆಲವರು ಇವತ್ತು ಯಮನ ಪಾದ ಸೇರಿದ್ರೆ, ಮತ್ತೆ ಕೆಲವರು ಹೊಸ ವರ್ಷದ ಸಂಭ್ರಮದ ವೇಳೆಯೇ ಪ್ರಾಣ ಕಳ್ಕೊಂಡಿದ್ದಾರೆ. ನೆಲಮಂಗಲದಲ್ಲಿ ಹೊಸ ವರ್ಷ ಸಂಭ್ರಮದ ಮಧ್ಯೆ ದುರಂತವೊಂದು ನಡೆದಿದೆ. ಪಾದಾಚಾರಿಗೆ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಪಾದಾಚಾರಿ ಭೈರೇಗೌಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಇದರಿಂದ ರೊಚ್ಚಿಗೆದ್ದ ಗ್ರಾಮಸ್ಥರು ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಕೆಲಕಾಲ ಶವವಿಟ್ಟು ಪ್ರೊಟೆಸ್ಟ್ ಮಾಡಿದರು. ಕಳೆದ ರಾತ್ರಿ ಹೊಸ ವರ್ಷದ ಸಂಭ್ರಮದಲ್ಲಿ ಬೆಂಗಳೂರಿನ ಟೌನ್ ಹಾಲ್ ಹತ್ರ ವೀಲಿಂಗ್ ಮಾಡೋಕೆ ಹೋಗಿ ಯುವಕನೊಬ್ಬ ಸಾವನ್ನಪ್ಪಿದ್ದಾನೆ. ವಾಲ್ಮೀಕಿ ನಗರದ ನಿವಾಸಿ ಸಲೀಂ ಪಾಷಾ ವೀಲಿಂಗ್ ಮಾಡುವಾಗ 3 ಬೈಕ್ಗಳು ಮುಖಾಮುಖಿ ಡಿಕ್ಕಿಯಾಗಿ ಸಾವನ್ನಪ್ಪಿದ್ದಾನೆ. ಇನ್ನು ಹೊಸ ವರ್ಷ ಸಂಭ್ರಮಾಚರಣೆ ಟೈಮಲ್ಲಿ ದುಷ್ಕರ್ಮಿಗಳು ಚಾಕುವಿನಿಂದ ಇರಿದು ಯುವಕನ ಕೊಲೆ ಮಾಡಿದ್ದಾರೆ. ಅಶ್ರಫ್ ಅಲಿ ಅನ್ನೋನನ್ನ ಕೊಂದು ಕೆಜಿಹಳ್ಳಿ ಬಳಿಯ ರೈಲ್ವೆ ಹಳಿ ಮೇಲೆ ಎಸೆದು ಹೋಗಿದ್ದಾರೆ. ಇನ್ನು ಹೊಸ ವರ್ಷದ ಸಂಭ್ರಮವನ್ನು ಮುಗಿಸಿ ಹಿಂತಿರುಗ್ತಾ ಇದ್ದ ಫೈಜಲ್ ಅನ್ನೋನ ಮೇಲೆ 4 ಜನ ಹಲ್ಲೆ ನಡೆಸಿ ಕೊಲೆ ಮಾಡಿದ ಘಟನೆ ಬೆಂಗಳೂರಿನ ಕೋರಮಂಗಲದಲ್ಲಿ ನಿನ್ನೆ ರಾತ್ರಿ ನಡೆದಿದೆ. ತುಮಕೂರಲ್ಲಿ ಕೂಡ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಲಾರಿ ಮತ್ತು ಸ್ವಿಫ್ಟ್ ಕಾರ್ ನಡುವೆ ಡಿಕ್ಕಿ ಹೊಡೆದ ಪರಿಣಾಮ 2 ಸಾವನ್ನಪ್ಪಿದ್ದಾರೆ. ಮತ್ತೆ 2 ಗಂಭೀರ ಗಾಯಗೊಂಡಿದ್ದು ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಾರೆ. ಹಾಗೆಯೇ ಮಂಡ್ಯದಲ್ಲಿ ಕಳೆದ ರಾತ್ರಿ ಹೊಸ ವರ್ಷದ ಆಚರಣೆ ವೇಳೆ ಕುಡಿದ ಮತ್ತಲ್ಲಿದ್ದ ಸುಮಾರು 20 ಜನರ ಕಿಡಿಗೇಡಿಗಳ ತಂಡ 2 ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿತ್ತು. ಅದರಲ್ಲಿ ವೆಂಕಟೇಶ್ ಅನ್ನೋನು ಸಾವನ್ನಪ್ಪಿದ್ದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಒಟ್ನಲ್ಲಿ ರಾಜ್ಯದ ವಿವಿಧ ಕಡೆ ಹೊಸ ವರ್ಷಾಚರಣೆ ಸಂಭ್ರಮದ ಮಧ್ಯೆ ಹಲವರು ಕೊಲೆಯಾದರೆ ಇನ್ನೂ ಕೆಲವರ ಮೇಲೆ ಜವರಾಯ ಅಟ್ಟಹಾಸ ಮೆರೆದಿದ್ದರಿಂದ ಸಂಬಂಧಿಕರ ಪಾಲಿಗೆ ಕರಾಳ ದಿನವಾಗಿ ಪರಿಣಮಿಸಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಗಂಡು ಸಂತಾನದ ವ್ಯಾಮೋಹ ಇನ್ನೂ ತಮ್ಮ ಕೌಟುಂಬಿಕ ವ್ಯವಸ್ಥೆಯನ್ನ ಬಲವಾಗಿ ಬೇರೂರಿದೆ ಅನ್ನೋದಕ್ಕೆ ಇಲ್ಲೊಂದು ಪ್ರಕರಣ ಸಾಕ್ಷಿಯಾಗಿದೆ. ತನ್ನ ಹೆಂಡತಿಗೆ ಗಂಡು ಮಕ್ಕಳು ಇಲ್ಲ ಅನ್ನೋ ಕಾರಣಕ್ಕೆ ಮತ್ತೊಬ್ಬ ಯುವತಿಯನ್ನ ಪ್ರೀತಿಸಿ ಆಕೆಗೆ ಮೋಸ ಮಾಡಿದ ವಿಲಕ್ಷಣ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ. ಈ ವಿವಾಹಿತನಿಂದ ಮೋಸ ಹೋದ ಯುವತಿಯ ಕುರಿತ ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಈಕೆ ಗೌರಮ್ಮ
ದಾವಣಗೆರೆ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಮಾದಾಪುರದ ಈ ಯುವತಿ ಈಗ ನ್ಯಾಯಕ್ಕಾಗಿ ಅಂಗಲಾಚ್ತಾ ಇದ್ದಾಳೆ. ಹೌದು, ಅದೇ ಗ್ರಾಮದ ಪರಿಚಿತ ವ್ಯಕ್ತಿ ನಿಲುವಂಜಿ ಉಮೇಶ್ ಎಂಬಾತ ಈಕೆಯನ್ನ ಮದುವೆಯಾಗುವುದಾಗಿ ನಂಬಿಸಿ ಪ್ರೀತಿಯ ನಾಟಕವಾಡಿದ್ದ. 3 ಹೆಣ್ಣು ಮಕ್ಕಳ ತಂದೆಯಾಗಿದ್ರೂ ಉಮೇಶ್ ತನ್ನ ಹೆಂಡತಿಗೆ ಗಂಡು ಮಕ್ಕಳಿಲ್ಲ ಅಂತ ಗೌರಮ್ಮಂಗೆ ಸಬೂಬು ನೀಡಿ ಪ್ರೀತಿಸಿದ. ಅಷ್ಟೇ ಅಲ್ಲ, ಇವಳನ್ನ ಗರ್ಭಿಣಿಯನ್ನಾಗಿನೂ ಮಾಡ್ದ. ಈ ವೇಳೆ ಗೌರಮ್ಮ ತನ್ನನ್ನ ಮದುವೆಯಾಗುವಂತೆ ಒತ್ತಾಯಿಸಿದ್ದಾಳೆ. ಆಗ ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತ ದಾವಣಗೆರೆಗೆ ಕರೆತಂದ ಉಮೇಶ್ ಈಗಲೇ ಮಕ್ಕಳು ಬೇಡ ಅಂತ ಅಬೋರ್ಷನ್ ಮಾಡಿಸಿ ಕೈ ತೊಳ್ಕೊಂಡಿದ್ದಾನೆ. ಪರಿಚಯ ಆದ್ರೆ ಸರ್ 5 ತಿಂಗಳಿಂದ ಪರಿಚಯ ಆದ್ಮ್ಯಾಗ ನಾವು ಫ್ರೆಂಡ್ಸ್ ಥರ ಇದ್ದಾಗ ಒಂದ್ಸರಿ ಬಂದ ಈ ಥರ ಮಾಡಬೇಡ, ನಿನ್ನ ಮದುವೆ ಆಗೈತಿ, ನನ್ನ ತಾಲಿ ಈ ಥರ ನಡ್ಕೋಬೇಡ ಅಂತ ಹೇಳಿದ್ರೆ ಅಟ್ಟಿ ಮಾಡಿ ಆ ಥರ ನಡ್ಕೊಂಡ್ರಿ ಸರ್ ಅವರು. ಹಂಗೆ ನಡ್ಕೊಂಡ್ಮೇಲೆ ಏನು ನಿನ್ನ ಮದುವೆ ಆಗ್ತಾನೆ, ರಿಜಿಸ್ಟರ್ ಮ್ಯಾರೇಜ್ ಆಗ್ತಾನೆ, ಹಂಗೆ ಆಗ್ತೀನಿ ಹಿಂಗೆ ಆಗ್ತೀನಿ ಅಂತ ನನ್ನ 3 ಮಕ್ಕಳಾಗಿದ್ದಾವೆ. ಹಂಗೆ ಆಗ್ತೀನಿ ಅಂದ್ಮ್ಯಾಕ ನಿನ್ನ ಒಟ್ಟಾಗ ಗಂಡು ಮಗ ಆಗಲಿ, ನಾನು ಆ ಥರ ನೋಡ್ಕೊಂತಾನೆ ಅಂತ ನಾನು ಕರ್ಕೊಂಡೋಗಿದ್ದು ಸರ್. ಇದೀಗ ಮದುವೆಯಾಗೋದಕ್ಕೆ ಗೌರಮ್ಮ ಒತ್ತಾಯಿಸ್ತಾ ಇದ್ರು, ಉಮೇಶ್ ಮಾತ್ರ ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ದಾನೆ. ಉಮೇಶ್ ಹಾಗೂ ಅವರ ಕುಟುಂಬದ ವಿರುದ್ಧ ಗೌರಮ್ಮ ದೂರು ನೀಡಿದ್ರು ಯಾವುದೇ ಪ್ರಯೋಜನವಾಗಿಲ್ಲ. ಸಂಸ್ಥೆಗೆ ಒಂದು ಮನವಿ ಕೊಟ್ಟಿದ್ದಾರೆ. ಹರಪನಹಳ್ಳಿ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತೆ ಹರಪನಹಳ್ಳಿ ಸಬ್ ಇನ್ಸ್ಪೆಕ್ಟರ್ ಒಂದು ಏನು ದೂರು ಕೊಟ್ಟಾಗ ಯಾವ ರೀತಿ ಕೇಸ್ FIR ಮಾಡಬೇಕಾಯಿತು ಆ ರೀತಿ ಮಾಡಿಲ್ಲ. ಇಲ್ಲಿ ಅವರಿಬ್ಬರ ಅಂದರೆ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಇಲಾಖೆಯಲ್ಲಿ ಇದ್ಕೊಂಡು ಯಾವ ಸೆಕ್ಷನ್ ಅಪ್ಲೈ ಮಾಡಬೇಕನ್ನೋ ಒಂದು ಪರಿಜ್ಞಾನ ಇಲ್ಲದೆ ಕೇಸ್ ಬುಕ್ ಮಾಡಿದ್ದಾರೆ. ಗಂಡು ಮಕ್ಕಳಿಲ್ಲ ಅನ್ನುವ ನೆಪವೊಡ್ಡಿ ಒಂದು ಯುವತಿಯ ಬಾಳಲ್ಲಿ ಚೆಲ್ಲಾಟವಾಡಿದ ಈತನನ್ನ ಹಿಡಿದು ನೊಂದ ಯುವತಿಗೆ ಪೊಲೀಸರು ನ್ಯಾಯ ಒದಗಿಸಬೇಕಾಗಿದೆ. ದಾವಣಗೆರೆಯಿಂದ ಕ್ಯಾಮರಾಮನ್ ಕಿರಣ್ ಜೊತೆ ವರದರಾಜ್, ಸುವರ್ಣ ನ್ಯೂಸ್. ತುಮಕೂರು ತಾಲೂಕಿನ ಕೋರಾ ಹೋಬಳಿಯ ಉಪ್ಪಾರುಪಾಳ್ಯದಲ್ಲಿ ಬಾಲಕಿ ಮೇಲೆ ಎರಗುವುದಕ್ಕೆ ಮುಂದಾದ ಕಾಮುಕನಿಗೆ ಸ್ಥಳೀಯರು ಧರ್ಮದೇಟು ನೀಡಿದ್ದಾರೆ. ನವೀನ್ ಎಂಬಾತ ಹೊಲಕ್ಕೆ ಹೋಗಿದ್ದ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿದೋಕೆ ಯತ್ನಿಸಿದ್ದಾನೆ. ಬಾಲಕಿಯ ಕಿರುಚಾಟ ಕೇಳಿ ಗ್ರಾಮಸ್ಥರು ಆಗಮಿಸಿ ನವೀನ್ನನ್ನ ಹಿಡಿದು ಮರಕ್ಕೆ ಕಟ್ಟಿ ಹಾಕಿ ಥಳಿಸಿದ್ದಾರೆ. ಸ್ಥಳಕ್ಕೆ ಕೋರಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅದು ನರಭಕ್ಷಕ ಹುಲಿ. ಹೇಗಾದ್ರೂ ಮಾಡಿ ಅದನ್ನ ಸೆರೆ ಹಿಡಿಲೇಬೇಕು ಅಂತ ಅರಣ್ಯಾಧಿಕಾರಿಗಳು ಶಪಥ ಮಾಡಿದ್ದಾರೆ. ಆದ್ರೆ ಹುಲಿ ಮಾತ್ರ ಸಿಗ್ತಾನೇ ಇಲ್ಲ. ಕ್ರೂರ ವ್ಯಾಘ್ರನಿಗಾಗಿ 5 ದಿನಗಳಿಂದ ಕಾರ್ಯಾಚರಣೆ ನಡೀತಾ ಇದೆ. ಚಾಮರಾಜನಗರದ ಬಂಡೀಪುರ ಅಭಯಾರಣ್ಯದ ಮದ್ದೂರು ಅರಣ್ಯ ವಲಯದಲ್ಲಿ ನರಭಕ್ಷಕ ಹುಲಿ ಕಾರ್ಯಾಚರಣೆ ಜೋರಾಗಿದೆ. 5ನೇ ದಿನವೂ ಕಾರ್ಯಾಚರಣೆ ಮುಂದುವರೆದಿದೆ. ಆದರೆ ಹುಲಿ ಮಾತ್ರ ಬೋನಿಗೆ ಬಿದ್ದಿಲ್ಲ. ಬದಲಾಗಿ ಈಗ ಹುಲಿ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ. ಇದುವರೆಗೂ 2 ಹುಲಿಗಳು ಕ್ಯಾಮೆರಾಕ್ಕೆ ಸೆರೆ ಸಿಕ್ಕಿದ್ದವು. ಇದೀಗ 3ನೇ ಹುಲಿ ಕೂಡ ಇರುವುದು ಗೊತ್ತಾಗಿದೆ. ಇದರಿಂದ ನರಭಕ್ಷಕ ಹುಲಿ ಯಾವುದು ಅನ್ನೋದೇ ಗೊತ್ತಾಗುತ್ತಿಲ್ಲ. ನರಭಕ್ಷಕ ಹುಲಿ ಬಗ್ಗೆ ಅರಣ್ಯಾಧಿಕಾರಿಗಳಲ್ಲಿ ಗೊಂದಲ ಮೂಡಿದೆ. ಹೀಗಾಗಿ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ನಿರ್ದೇಶಕ ರಾಜೇಶ್ ಗೋಪಾಲ್ ಕೂಡ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಸ್ಥಳೀಯ ಅರಣ್ಯಾಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ನರಭಕ್ಷಕ ಹುಲಿ ಸೆರೆ ಹಿಡಿಯಲು ತಂತ್ರ ಹೆಣೆಯಲಿದ್ದಾರೆ. ಹುಲಿ ಕಾರ್ಯಾಚರಣೆಗೆ 5 ಆನೆಗಳನ್ನ ಬಳಸಿಕೊಳ್ಳಲಾಗಿದೆ. 3 ತಜ್ಞ ವೈದ್ಯರು ಕೂಡ ಕಾರ್ಯಾಚರಣೆ ತಂಡದಲ್ಲಿದ್ದಾರೆ. ನಿನ್ನೆ ಬೋನಿಗೆ ಕಾಲಿಟ್ಟ ಹುಲಿ ಹಿಂದಕ್ಕೆ ಸರಿಯುವ ಮೂಲಕ ಚಾಲಾಕಿತನ ಮೆರೆದಿದೆ. ಅರಣ್ಯಾಧಿಕಾರಿಗಳು ಸ್ಥಳದಲ್ಲೇ ಮೊಕ್ಕಾಂ ಹೂಡಿ ಕ್ರೂರ ವ್ಯಾಘ್ರನನ್ನ ಹಿಡಿಯಲು ಶತಪ್ರಯತ್ನ ಮಾಡುತ್ತಿದ್ದಾರೆ. ಚಾಮರಾಜನಗರದಿಂದ ಶಶಿಧರ್ KV, ಸುವರ್ಣ ನ್ಯೂಸ್.
ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ದಾವಣಗೆರೆ ರೈತರ ಸ್ಥಿತಿ. ಮೆಕ್ಕೆಜೋಳ ಖರೀದಿಸಿದ ವರ್ತಕನ ಚಾಲಾಕಿತನದಿಂದ ರೈತರು ಕಂಗಾಲಾಗಿದ್ದಾರೆ. ಲಕ್ಷಾಂತರ ರೂಪಾಯಿ ಕಳೆದುಕೊಂಡ ರೈತರು ಈಗ ವರ್ತಕನ ಮನೆ ಮುಂದೆ ಹಗಲು ರಾತ್ರಿ ಧರಣಿ ನಡೆಸುವಂತಾಗಿದೆ. ಅದ್ಯಾಕೋ ಏನೋ ದೇಶದ ಬೆನ್ನೆಲುಬು ಅನ್ನದಾತ ಪದೇ ಪದೇ ಮೋಸಕ್ಕೆ ಒಳಗಾಗ್ತಿದ್ದಾನೆ. ದಾವಣಗೆರೆ ರೈತರದ್ದು ಇದೇ ಕತೆ. ರೈತರಿಂದ ಮೆಕ್ಕೆಜೋಳ ಖರೀದಿಸಿದ ವರ್ತಕ ನಾಗರಾಜಪ್ಪ ಎಂಬಾತ ರೈತರಿಗೆ 3 ನಾಮ ಹಾಕಿದ್ದಾನೆ. ಎಪಿಎಂಸಿ ವರ್ತಕ ನಾಗರಾಜಪ್ಪ ಬಳ್ಳಾರಿ ಜಿಲ್ಲೆ ಹಡಗಲಿ, ಹರಪನಹಳ್ಳಿ ತಾಲೂಕಿನ ವಿವಿಧ ಗ್ರಾಮಗಳ 15ಕ್ಕೂ ಹೆಚ್ಚು ರೈತರ 500 ಕ್ವಿಂಟಾಲ್ ಮೆಕ್ಕೆಜೋಳ ಖರೀದಿಸಿದ್ದಾನೆ. ಮೊದಲಿಗೆ ಒಂದಷ್ಟು ದುಡ್ಡು ನೀಡಿ ಬಾಕಿ ಹಣ ಮುಂದಿನ ವಾರ ಕೊಡುವುದಾಗಿ ಹೇಳಿದ್ದಾನೆ. ಆದರೆ 3,26,000 ರೂಪಾಯಿ ಚೆಕ್ಕು ನೀಡಿದ ನಾಗರಾಜಪ್ಪ 26,000 ಹಣ ನೀಡಿ ಉಳಿದ 3 ಲಕ್ಷವನ್ನ ಕೊಟ್ಟಿರುವುದಾಗಿ ನಕಲಿ ದಾಖಲೆ ಸೃಷ್ಟಿಸಿದ್ದಾನೆ. ಬೀಜ ಗೊಬ್ಬರಕ್ಕಂತ ಹೇಳಿ ಸಾಲ ಮಾಡಿರ್ತಾರೆ ಸರ್. ಸಾಲ ಮಾಡಿ ಮಾಲ್ಗಳು ಕೊಟ್ಟಿರ್ತಾರೆ. ಈಗ ಒಂದು 10 ರೂಪಾಯಿ ಎಲ್ಲಿ ಹೆಚ್ಚಿಗೆ ಆಗತ್ತೆ ಅಲ್ಲಿ ಕೊಡೋಕೆ ಇಷ್ಟಪಡ್ತಾರೆ ಸರ್ ರೈತರು. ಅದೇ ಥರನ ಒಂದು 10 ರೂಪಾಯಿ ಹೆಚ್ಚಿಗೆ ಆಗಿದ್ದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಈ ಥರ ಮೋಸ ಮಾಡ್ತಾ ಇದ್ದಾರೆ ಸರ್ ಅವರು. ಈಗ ಒಂದಲ್ಲ ಹಲವಾರು ಅದಾವೆ ಸರ್. ಈಗ ನಮ್ಮ ರೂಟ್ನಲ್ಲೇ ಇಬ್ರಾಹಿಂ ಅಂತ ಹೇಳಿ ಅವರಿಗೆ 9,80,000 ರೂಪಾಯಿ ಕೊಡ್ಬೇಕಂತೆ. ನಮಗೀಗ 3,33,000 ರೂಪಾಯಿ ಕೊಡ್ಬೇಕು ಸರ್ ಇಲ್ಲಿ. ಇದೇ ರೀತಿ ಹರಪನಹಳ್ಳಿಯ ಇಬ್ರಾಹಿಂ ಎಂಬುವವರಿಗೂ ಮೆಕ್ಕೆಜೋಳ ಖರೀದಿಸಿ 9 ಲಕ್ಷ ರೂಪಾಯಿ ಟೋಪಿ ಹಾಕಿದ್ದಾನೆ. ಹಣ ಕೇಳಿದ್ದಕ್ಕೆ ನಕಲಿ ದಾಖಲೆ ಸೃಷ್ಟಿಸಿ ನಿನಗೂ ನನಗೂ ಯಾವುದೇ ಸಂಬಂಧವಿಲ್ಲ ಎಂದಿದ್ದಾನೆ. ಇದು ಸಾಲದೆಂಬಂತೆ ತನ್ನ 1 ಎಕರೆ ಜಮೀನನ್ನ ಕಲ್ಲೇಶಪ್ಪ ಎಂಬುವರಿಗೆ 2.5 ಲಕ್ಷ ರೂಪಾಯಿಗೆ ಮಾರಿ ಆ ಜಮೀನು ವಿಚಾರವಾಗಿ ತನ್ನ ಮಗನಿಂದಲೇ ಕೋರ್ಟ್ನಲ್ಲಿ ದಾವೆ ಹೂಡಿಸಿ ಹಣ ಪಟಾಯಿಸಲು ಯತ್ನಿಸಿದ್ದಾನೆ. ನಾಗಪ್ಪರು ನನಗೆ ಕಷ್ಟ ಐತೆ ಅಂತ ದುಡ್ಡು ಬೇಕಂತ ನಮ್ಮ ಹತ್ರಕ್ಕೆ ಬಂದು ದುಡ್ಡು ಇಸ್ಕೊಂಡು 2.5 ಲಕ್ಷ ಇಸ್ಕೊಂಡು ಜಮೀನು ಬರ್ಕೊಟ್ಟು ಈಗ ಮಗ ಮೆಜಾರಿಟಿ ಇದ್ದಲ್ಲ ಅವಾಗ, ಈ ಮಗ ಮೆಜಾರಿಟಿ ಬಂದ ಮೇಲೆ ಕೇಸ್ ಹಾಕ್ಸಿದ್ದಾರೆ. ಅವರು ಹೊಲ ಹೊಡೆಯಕ್ಕೆ ಹೋದ್ರೆ ನ್ಯಾಯ ಆಡ್ತಾರೆ. ಗಂಡ ಹೆಂಡತಿ ಇಬ್ಬರು ಸೈನ್ ಮಾಡಿದ್ದಾರೆ. ನಮ್ಮ ಹೆಸರಿಗೆ ಪಾಣಿನೂ ಬಂದೈತ್ರಿ, ರಿಜಿಸ್ಟ್ರೇಷನ್ ಆಗೈತ್ರಿ, ಪಾಣಿನೂ ಬಂದೈತ್ರಿ. ಈಗ ನಾವು ದುಡ್ಡು ಕೇಳಿದ್ರೆ ಅಲ್ಲಿ ಎಲ್ಲ ಸ್ಟೇಷನ್ ಅಡ್ಡಾಡ್ಸಿದಾರೆ ದಾವಣಗೆರೆಗೆ. ಆ ಸ್ಟೇಷನ್ ಬಾ, ಈ ಸ್ಟೇಷನ್ ಬಾ. ಅವ್ರು 2.5 ಲಕ್ಷ ಕೊಡಿದವ್ರಿ. ಸದ್ಯ ವಂಚಕನ ವಿರುದ್ಧ ಆರ್ಎಂಸಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರೈತರು ದಾವಣಗೆರೆಯ ಆನೆಕೊಂಡ ನಿವಾಸದ ಮುಂದೆ ಹಗಲು ರಾತ್ರಿ ಧರಣಿ ಕುಳಿತಿದ್ದಾರೆ. ಹಣ ವಾಪಸ್ ಕೊಡುವಂತೆ ಪಟ್ಟು ಹಿಡಿದಿದ್ದಾರೆ. ದಾವಣಗೆರೆಯಿಂದ ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ವರದರಾಜು, ಸುವರ್ಣ ನ್ಯೂಸ್. ಹೊಸ ವರ್ಷ ಹೇಗೆ ಆಚರಿಸಿದ್ರು ಅಪ್ಪು ಅವರು? ಫ್ಯಾಮಿಲಿ, ಮಕ್ಕಳು, ಕ್ಲೋಸ್ ಫ್ರೆಂಡ್ಸ್. ಅಪ್ಪು ಫ್ಯಾನ್ಸ್ ಎಲ್ಲ 2013ರಲ್ಲಿ ಅಪ್ಪುನ ತುಂಬಾನೇ ಮಿಸ್ ಮಾಡ್ಕೊಂಡಿದ್ದಾರೆ. 2014, 15, 16 ನನಗೆ ಗೊತ್ತಿರೋ ಪ್ರಕಾರ ವರ್ಷಕ್ಕೊಂದು 2 ರಿಂದ 3 ಸಿನಿಮಾ ಖಂಡಿತ ಬರ್ತದೆ. ಪುನೀತ್ ಪ್ಲಾನ್ಸ್ ಇಂದು ರಾತ್ರಿ 9 ಗಂಟೆಗೆ. ಈಗ ಒಂದು ಬ್ರೇಕ್. ನಂತರ ಕರ್ನಾಟಕ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.